ಶ್ರಮ ಹಾಕಿ ಚೆನ್ನಾಗಿ ಮಾಡೋದು ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಫೇಲ್ ಆಗ್ತಾರೆ. ಬಟ್ ಇಂಟರ್ವ್ಯೂ ಟೀಮ್ ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊತೀನಿ. ಅಂದ್ರೆ ಬಹಳ ಜನಕ್ಕೆ ಅದನ್ನ ತಲುಪಿಸಿದ್ರು. ಅಂದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಒಂದು 10 ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು 11 ಜನಕ್ಕೆ ವೇಟ್ ಮಾಡ್ತಾ ಇರ್ತಾರೆ, ಒಬ್ಬ ಯಾರಾದ್ರು ಸ್ವಲ್ಪ ಏನಾದ್ರು ಹೇಳಿ ಅಂತ. ಸೊ ಅಂತ ಒಂದು ನಿಟ್ಟಲ್ಲಿ ಆ ಗ್ಯಾಪ್ ಬಿಡದೆ ಆ ಗ್ಯಾಪ್ ನ ಫೀಲ್ ಮಾಡಿದ್ದಾರೆ. ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡ್ತಿರೋದಕ್ಕೆ ನಿಮ್ಗೆ ಶುಭಾಶಯಗಳು. ಬಹುಶಃ ನಿಮ್ಮ 25 ದಿವಸ ಇವತ್ತು 25 ದಿವಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ನಾವ್ ಆ ಟೈಮಲ್ಲಿ ನಮ್ಗೆಲ್ಲ 100 ಡೇಸ್ 50 ಡೇಸ್ ಅಂತ ಹೇಳ್ತಾ ಇದ್ವಲ್ಲ, ಆ ತರ ಒಂದು ಮೈಂಡ್ ಇದ್ದಾಗೇನೆ. ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದ್ರದ್ದು ರೀಚ್ ಎಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ 25 days ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಗೆ ಹಾರ್ಟಿ ಕಂಗ್ರಾಚುಲೇಷನ್ಸ್ ನಿಮಗೆ. ಮತ್ತೆ ಸುಖಿ ಅವರು ಬರೆದಾಗ ಅದನ್ನ ಹೇಳ್ತಾ ಇದ್ರು, ನಮ್ಮ ಕಾಲೇಜ್ ಡೇಸ್ ಗಳಲ್ಲಿ ಆದಂತ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೆ ಅಂತ ಹೇಳಿದ್ರು. ಸೊ ಒಬ್ಬ ಬರಹಗಾರ ಯಾವಾಗ್ಲೂ 365 days 24/7 ಅವನ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಓಪನ್ ಇರುತ್ತೆ. ಬಿಕಾಸ್ ನಿದ್ರೆ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತೆ ಅಂತ ಅರ್ಥ. ಯಾಕಂದ್ರೆ ಬರವಣಿಗೆನೇ ಸಿನಿಮಾ. ಬರವಣಿಗೆ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಗದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟು ಇದೆ ಅಂತ ಅನ್ಕೊಂತೀನಿ. ಬಹುಶಃ ಅದಕ್ಕೋಸ್ಕರ ಅಷ್ಟೊಂದು ಜನ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ತರ ಇದೆ ಅಂತ. ಸೊ ಈ ತರದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು, ನಮ್ಮ ಕನ್ನಡ ಚಿತ್ರರಂಗಗಳು ಬಹಳಷ್ಟು ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರುವಂತ ಸಿನಿಮಾಗಳು ತುಂಬಾ ಬಂದಿದ್ದಾವೆ. ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ. ಅದ್ರಲ್ಲಿ ನಂದು ಒಂದು ಗುರುಗಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರುವಂತದ್ದು. ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ ಒಂದಷ್ಟು ಕಾಮನ್ ವಿಷಯಗಳು ಇರುತ್ತೆ. ಅದು ಎಷ್ಟು ಸತಿ ನೀವು ನೋಡಿದ್ರು ಎಷ್ಟು ಸತಿ ಬೇರೆ ರೀತಿ ನೋಡಿದ್ರು ನಿಮ್ಗೆ ಅದು ಬೋರ್ ಆಗಲ್ಲ. ಯಾವಾಗ್ಲೂ ಒಂದು ಸಣ್ಣ ಸಂತೋಷ ಮನಸ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ. ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಸಕ್ಸಸ್ ನ ನೋಡಿದೆ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು. ಡೈರೆಕ್ಟರ್ಗೆ ಶುಭಾಶಯಗಳು. ಯಾಕೆಂತಂದ್ರೆ ಮೊದಲನೇ ಚಿತ್ರಕ್ಕೆ ಬಂಡವಾಳ ಹುಡುಕಲು ಅದ್ರ ಪಟ್ಟಿರೋ ಪಾಡೆಲ್ಲ ನಾವು ನೋಡಿದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ. ಮತ್ತೆ ನೀವು ನಿಮ್ಮ ಲೈಫ್ ಮೈಂಡೆಡ್ ಮೆಂಟಾಲಿಟಿ ಒಂದಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರೋದು ಅಂತ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕನ್ನಡ ಚಿತ್ರರಂಗಕ್ಕೂ ಬಹಳ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಹಲವಾರು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ. ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ ತಂಡದಿಂದ ಬರಲಿ, ನಿಮ್ಮೆಲ್ಲಾ ತಾರಾಗಣದಲ್ಲಿ ನಿಮ್ಮೆಲ್ಲಾ ತಂತ್ರಜ್ಞ ಒಂದು ತಂಡದಿಂದ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಂಟರ್ವಲ್ ಅಂತ ಏನ್ ಹೇಳ್ತೀನಿ, ಈ ಸಿನಿಮಾದಲ್ಲೂ ಅಷ್ಟೇ ಇಂಟರ್ವಲ್ ಅಂದ್ರೆ ಮಧ್ಯಂತರ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ ಕ್ಯೂರಿಯಸ್ ಆಗಿರುತ್ತೆ, ಸಖತ್ ರೆಬಲಿಯಸ್ ಆಗಿರುತ್ತೆ, ತುಂಬಾ ಪೀಕ್ ತಗೊಂಡಿರುತ್ತೆ. ಅದೇ ರೀತಿ ನಿಮ್ಮ ಇಂಟರ್ವಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ಗಳು ಇನ್ನೂ ಪೀಕ್ ಅಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.